ಅಣ್ಣ ಇವತ್ತು ಕ್ಯಾಪ್ಟನ್ ಮತ್ತೆ ಭೀಮಾ ಎರಡನ್ನೂ ನೋಡಿದ್ರಾ ಹೇಗಿದೆ? ನಾನಿವತ್ತು ಬೆಳಿಗ್ಗೆ ನನಗೇನೋ ಕೆಲಸ ಇತ್ತು, ಚಿಕ್ಕಮಗಳೂರಿಗೆ ಹೋದೆ. ಚಿಕ್ಕಮಗಳೂರಿಂದ ಬೇಲೂರಿಗೆ ಬಂದೆ. ಬೇಲೂರಿಂದ ಏನು ಕ್ಯಾಪ್ಟನ್ ಮತ್ತೆ ಇಡೀ ಹರ್ಡ್ ಏನು ಒಂದು 20-25 ಆನೆಗಳು ಎಲ್ಲಿ 3 ದಿವಸದಿಂದ ಒಂದೇ ಕಡೆ ಕ್ಯಾಂಪ್ ಮಾಡಿದಾವಲ್ಲ, ಅಲ್ಲಿ ಕಿತ್ತವರ ಎಸ್ಟೇಟಿಗೆ ಬಂದೆ. ಕಿತ್ತವರ ಎಸ್ಟೇಟ್ ಎ ಬ್ಲಾಕ್ ಅಲ್ಲಿ ಇಡೀ ಇವರೆಲ್ಲ ಇದ್ರು. ಅದರಲ್ಲಿ ಬಾರಿ ತರ್ಲೆರು ಎಲ್ಲ ಇದ್ರು. ಸಿಂಗಲ್ ಕ್ವಾರೆ, ಡಬಲ್ ಕ್ವಾರೆ, ಆಮೇಲೆ ಆ ತರ್ಲೆ, KP ಕಾಲರ್ ಎಲ್ಲರೂ ಇದ್ರು. ಆಮೇಲೆ ಅಲ್ಲಿ ನೋಡ್ಕೊಂಡು ಕಿತ್ತವರ ಬೆಟ್ಟ ಹತ್ತಿದೆ. ಕಿತ್ತವರ ಬೆಟ್ಟದಲ್ಲಿ ಸುಮಾರು ಆನೆ ನಿಲ್ತಿದ್ದು ಕಾಡನ್ನೆಲ್ಲ ಒತ್ತುವರಿ ಮಾಡಿದ್ದಾರೆ. JCB ತಗೊಂಡೋಗಿ ಅಲ್ಲಿ ಆನೆಗೆ ಜಾಗ ಇಲ್ಲಂಗ್ ಮಾಡಿದ್ದಾರೆ. ಹಿಂದೆ ಆನೆ ನಿಂತಿದ್ದ ಜಾಗ ಕಂಪ್ಲೀಟ್ ಓಪನ್ ಆಗಿದೆ. ಅಲ್ಲಿಂದ ನೇರವಾಗಿ ಸೀದಾ ಅರಳಿಗಾಗಿ, ಸಕಲೇಶ್ಪುರಕ್ಕಾಗಿ, ಒಡೂರು, ಕಿರುಹುಣಸೆಗೆ ಹೋದೆ. ನಿನ್ನೆ ಭೀಮಾ, ಅಲ್ಲಿ ಹೊಸಮಠ ಅಂದ್ರೆ ಅಲ್ಲಿಂದ ನಿನ್ನೆ ಇದ್ದಲ್ಲಿಂದ ಭೀಮಾ ಸಾಯಂಕಾಲ ಒಂದು 4:15 ನಾನು ಅಲ್ಲೇ ಇದ್ದೆ. 5:30 ಸಮಯದಲ್ಲಿ ETF ಹುಡುಗರನ್ನ ಅಟ್ಟಾಡಿಸ್ಬಿಟ್ಟಿದೆ. ಪಾಪದ ಹುಡುಗರು ಹೆಂಗೋ ತಪ್ಪಿಸ್ಬಿಟ್ಟಾರೆ. ಅಲ್ಲಿಂದ ಭೀಮಗೆ ಇತ್ತೀಚೆಗೆ ಈ ಡ್ರೆಸ್ ಹಾಕ್ತಾನೆ ಕಂಡ್ರಾಗಲ್ಲ ನೋಡಿ. ಭೀಮಾ ಬಿಕ್ಕೋಡ್ ಭಾಗದಲ್ಲಿ ಮೈನ್ ರೋಡಲ್ಲೇ ನಡ್ಕೊ ಹೋಗ್ತಾನೆ. ವೈಟ್ ಶರ್ಟ್ ಹಾಕಿರ್ತಾರೆ ಎಲ್ಲ, ಈ ಮುಕ್ಕಾಲ್ ಪ್ಯಾಂಟ್ ಹಾಕೊಂಡು ಈ 4G 5G ಹುಡುಗರು ವಿಚಿತ್ರ ಹೇರ್ ಕಟಿಂಗ್ ಮಾಡ್ಕೊಂಡು ಭೀಮಾ ಅಂತ ಭೀಮಂದ 20-30 ಅಡಿ ದೂರದಲ್ಲಿ ವಿಡಿಯೋ ಮಾಡ್ತಾರೆ. ಭೀಮ್ ಸುಮ್ಮನೆ ಆಗ್ತಾನೆ. ಆದ್ರೆ ETF ಹುಡುಗರನ್ನ ಅದಕ್ಕೆ ಕಂಡ್ರೆ ಆಗ್ತಾ ಇಲ್ಲ. ಈಗ 3 ವರ್ಷದ ಹಿಂದೆನೆ ಹಿಂಗ ಆಗಿತ್ತು. ನಂಗೆ ವೆಂಕಟೇಶ್ ಅಣ್ಣು ಹೇಳಿದ್ರು ನನ್ನ ಟಾರ್ಗೆಟ್ ಮಾಡ್ತಾ ಇದೆ ಭೀಮಾ ಅಂತ. ಆಮೇಲೆ ಅಲ್ಲಿ ಹಾಗಾಗಿ ಭೀಮಾ ಇವತ್ತು ಆ ಹುಡುಗರು ಡ್ರೆಸ್ ಎಲ್ಲ ನೋಡಿ ಅದಕ್ಕೇನೋ ಸಿಟ್ಟು ಬಂದು ನಿನ್ನೆ ಸಾಯಂಕಾಲ ಅವ್ರನ್ನ ಅಟ್ಟಾಡಿಸಿ ಅಲ್ಲಿಂದ ಮಾಗಡಿ ಎಸ್ಟೇಟಿಗೆ ಬಂದು ಅಲ್ಲಿ ನೇರಾಗಿ ಆ ರೈಲ್ವೆ ಇದು ರೋಡ್ ದಾಟಿ ಮುಂದೆ ಬಂದು ಕಿರ್ಕ್ಪಾಟಿ ಕ್ಯಾಂಟೀನ್ ಹತ್ರ ದಾಟಿ ಅಲ್ಲಿಂದ ಮಠಸಾಗರಕ್ಕೆ ಬಂದು ಮಠಸಾಗರದಿಂದ ನೇರಾಗಿ ನಡೆದು ಆಲೆಬೇಲೂರಿಗೆ ಬಂದು ಆಲೆಬೇಲೂರು ಗ್ರಾಮಕ್ಕೆ ಬಂದು ಮಠಸಾಗರ ಗ್ರಾಮದಿಂದ ಅಲ್ಲಿಂದ ಕಿರುಹುಣಸೆ, ಒಡೂರು ಎಲ್ಲ ಒಟ್ಟಿಗೆ ಇರೋದು. ಕಿರುಹುಣಸೆ ಹತ್ರ ಇರೋ ಶುಂಠಿ ಕಾಡಲ್ಲಿ ಮಲಗಿ ಮತ್ತೆ ಅಲ್ಲಿ ಶುಂಠಿ ಕಾಡಲ್ಲಿ ನೀರಿಲ್ಲ. ಅಲ್ಲಿ ಸ್ವಲ್ಪ ಹೊತ್ತಿದ್ದು 12 ಗಂಟೆಯಲ್ಲಿ ಟಾರ್ ರೋಡಲ್ಲೇ ಸ್ಟ್ರೈಟ್ ನಡ್ಕೊಂಡು ಹೋಗಿ, ಅಂದ್ರೆ ಟಾರ್ ರೋಡ್ ಅಲ್ಲ ಅದು ಕಾಂಕ್ರೀಟ್ ರೋಡ್. ಅಲ್ಲಿಂದ ಅಲ್ಲಿ ಅವೆಲ್ಲ ಒಂದೊಂದು 100, 200, 300 ಮೀಟರ್ ದೂರದಲ್ಲಿರೋದು. 4-5 ಕಾಡು. ಅದು ಏನ್ ನಾವು ನಿನ್ನೆ ಮಾತಾಡಿದ್ದು ಭೀಮನ ಅದು ಅರಮನೆ ಒಡೂರು ಫಾರೆಸ್ಟಿಗೆ ಹೋಗಿ, ಒಡೂರು ಫಾರೆಸ್ಟ್ ಒಂದು 100 ಎಕರೆ ಕಾಡೋದು. ಅದೊಂದು ಒಳ್ಳೆ ಒಂದು ಕೆರೆ ಇದೆ, ಒಳ್ಳೆ ನೀರು ಇದೆ, ಅಲ್ಲಿ ಸುತ್ತ ಹುಲ್ಲು ಎಲ್ಲ ಇದೆ, ಫುಡ್ಡು ಇದೆ. ಭೀಮ 2 ತಿಂಗಳು ಒಬ್ಳು ಭೀಮನ್ ಫ್ರೆಂಡ್ ಒಬ್ಳು ಬಂದಿದ್ಲ, ಹುಡುಗಿ ಒಬ್ಳು, ಅವಳ ಜೊತೆ ಆ ಕಾಡಲ್ಲಿ ಸುಮಾರು 1.5 ತಿಂಗಳು 2 ತಿಂಗಳು ಅಲ್ಲೇ ಇದ್ದ. ಮೊನ್ನೆ ಬರೋತ್ತಿಗೂ ಶುಕ್ರವಾರ ಈ ಕಡೆ ಬರ್ಬೇಕಾದ್ರು ಅಲ್ಲಿ ನದಿ ದಾಟಿದ್ಮೇಲೆ, ಹೇಮಾವತಿ ನದಿ ದಾಟಿದ್ಮೇಲೆ ಅಲ್ಲಿ ಹೊನ್ನೊಳ್ಳಿ ಅಂತಿದೆ. ಆ ಹೊನ್ನೊಳ್ಳಿ ನಮ್ಮ ದಿವಂಗತ ವೆಂಕಟೇಶಣ್ಣನ ಊರು. ಅಲ್ಲಿ ರಾತ್ರಿ ಒಂದು 9 ಗಂಟೆಯಲ್ಲಿ ವೆಂಕಟೇಶಣ್ಣನ ಮನೆ ಬಾಗ್ಲಲ್ಲೇ 10 ಅಡಿನೂ ಇಲ್ಲ 5 ಅಡಿ ದೂರದಲ್ಲಿ ಪಾಸ್ ಆಗಿ ಅಲ್ಲಿಂದ ಬಂದು ಒಡೂರಲ್ಲಿ ಮಲಗಿದ್ದ. ಒಡೂರು ಭೀಮನ ಬಾರಿ ಅಂದ್ರೆ ಭೀಮನ ಅರಮನೆ ಅದು. ಆಮೇಲೆ ನಾನು ಅಲ್ಲಿಂದ ಬಂದನು ಅಲ್ಲಿ ಆ ಭಾಗದಲ್ಲಿ ಅಲ್ಲಿಂದ ಬಂದು ಸೀದಾ ಅರಳಿಂದ ಸಕಲೇಶ್ಪುರ ಬಂದು ಕಿರುಹುಣಸೆ ಹತ್ರ ಹೋಗಿ ಅಲ್ಲೊಂದು ಕಾಫಿ ತೋಟ ಇದೆ. ಆ ಕಾಫಿ ತೋಟದೊಳಗೆ ಹೋಗಿ ಅಲ್ಲಿಂದ ಆ ಕೆರೆ ನಾನು ಹಿಂದೆಲ್ಲ ನೋಡಿದ್. ನಾನು 10 ವರ್ಷದಿಂದ ಆ ಕಾಡು ನುಗ್ತಾ ಇದ್ದೀನಿ.
ಹ್ಮ್ ಆಮೇಲೆ ಅಲ್ಲೊಂದ್ ಕಡೆ ಕಾಫಿ ತೋಟದಲ್ಲಿ ನಿಂತಿದ್ದೆ, ಸೈಡ್ ಕಾಫಿ ಬಾರ್ಡರ್ ಅದು ಕಾಡು ಎಲ್ಲ ನೋಡ್ತೀನಿ. ಭೀಮ ನಿನ್ನೆ ಏನ್ ಮಾಡ್ತಿದ್ದ ಅದೇ ಮಾಡ್ತಿದ್ದ, ಕೆಸರೆಲ್ಲ ಹಾಕ್ಯಂತ ಇದ್ದ, ಮುಖಕ್ಕೆ ಮೈ ಮೇಲೆಲ್ಲ ಹಾಕ್ಯಂತ ಇದ್ದ. ಹ್ಮ್ ಆಮೇಲೆ ಸೀದಾ ಅಲ್ಲೊಂದು ಕೆರೆ ಇದೆ, ಬಾರಿ ಚಂದ ಇದೆ ಕೆರೆ ಅಂದ್ರೆ ಮಲ್ನಾಡ್ ಕೆರೆಗಳು. ಹಾ ಒಂದು 250 ಇಲ್ಲ 300 ಅಡಿ ಸುತ್ತಳತೆ ಇರೋ ಕೆರೆ. ಅದೊಂದು ಸರ್ಕಾರಿ ಕೆರೆ, ಸರ್ಕಾರದವ್ರು ತೆಗ್ದಿದ್ದು ಯಾವುದೋ ಒಂದು ಕಾಲದಲ್ಲಿ. ಹಾ ಆ ಕೆರೆ ಒಳಗೆ ಹೋಗಿ ಎಲ್ಲ ಸ್ನಾನ ಮಾಡಿದ, ಜಲಕ್ರೀಡೆ ಆಡಿದ, ಎಲ್ಲ ಸೊಂಡ್ಲೆಲ್ಲ ಪಟ ಪಟ ಬಿಡ್ಕೊಂತ ಇದ್ದ. ಆಮೇಲೆ ಸುಮಾರು ಒಂದು 3:30-4 ಗಂಟೆ ಹೊತ್ತಿಗೆ ಮೇಲೆತ್ತಿ ಕಾಡೊಳಗೆ ಹೋದ. ಆಮೇಲೆ ಎಲ್ಲೋದ ಗೊತ್ತಿಲ್ಲ. ಅಂತೂ ಮತ್ತೆ ಒಡೂರು ಕಾಡಲ್ಲೇ ಇರ್ತಾನೆ, ಹೆಚ್ಚಿನ ಅಂಶ ಅದ ಅವಂದೇ ಕಾಡು. ಆಮೇಲೆ ಅಲ್ಲಿಂದ ನಾನು ಬಂದೆ, ವಾಪಸ್ ಊರಿಗೆ ಬಂದಿದ್ದೀನಿ. ಹ್ಮ್ ಇಷ್ಟ ಆಯ್ತು. 2 ವಿಡಿಯೋ ಕಳಿಸ್ತೀನಿ ಈಗ ಅಲ್ಲಿ. ಆಮೇಲೆ ಸ್ವಲ್ಪ ಸ್ಮೆಲ್ ಹೊಡಿತಾ ಇತ್ತು, ಅದು ಕೆಸರಿನ ಸ್ಮೆಲ್ಲು. ಕೆಲವು ಟೈಮು ಕೆಸರು ಉಂಟಲ್ಲ, ಕೆಸರು ಅಂದ್ರೆ ತುಂಬಾ ಹಳೇ ಕೆಸರುಗಳಾದ್ರೆ ಅದ್ರೊಳಗೊಂಥರ ಸ್ಮೆಲ್ ಇರುತ್ತೆ. ಹಾ ಅಷ್ಟಾಗೆ ನೀರ್ ಬಿಟ್ಟು ಅವತ್ತೇ ಕೆಸರು ಮಾಡಿದ್ರೆ ಅದರಲ್ಲಿ ಮಣ್ಣಿನ ಸ್ಮೆಲ್ ಇರ್ತದೆ, ಅದೊಂಥರ ಸುವಾಸನೆ. ಅದು ಸುವಾಸನೆ ಅಂದ್ರೆ ಅದು ಮಣ್ಣಿನ ಮಕ್ಕಳು ರೈತರಿಗೆ ಅದು ಸುವಾಸನೆ. ಈ ಹಳೆ ಕೆಸರು ಇರ್ತದಲ್ಲ, 1 ತಿಂಗಳು 3 ತಿಂಗಳು 4 ತಿಂಗಳಿಂದ ಕೆಸರು, ಅದರೊಳಗೆ ಎಲೆಗಳೆಲ್ಲ ಬಿದ್ದು ಕೊಳತಿದ್ದಾದ್ರೆ ಒಂದ್ ಸ್ವಲ್ಪ ದುರ್ವಾಸನೆ ಹೊಡಿತಾ ಇರ್ತವೆ. ಇಂಥದ್ದು ಒಂದು ವಾಸನೆ ಹೊಡಿತಿತ್ತು ನನಗೆ. ಅಂತೂ ಭೀಮ ಅಲ್ಲಿ ಸ್ನಾನ ಮಾಡಿ ಹೋಗಿದ್ದಾನೆ. ಹೆಚ್ಚಿನ ಅಂಶ ಇವತ್ತು ಅಲ್ಲಿ ಬಿಟ್ರೆ ಭೀಮನ್ ಬೇರೆ ಅಂತ ಒಳ್ಳೆ ಜಾಗ ಇಲ್ಲ. ಅಲ್ಲಿ ಯಾರು ಏನು ಮಾಡಲ್ಲ, ಅಲ್ಲಿ ಸೌಂಡ್ ಇಲ್ಲ. ಅಲ್ಲಿ ಜನಗಳು ಭೀಮನ್ ಬಾರಿ ಪ್ರೀತಿ ಮಾಡ್ತಾರೆ, ಭೀಮಗ್ ಬೈಯರೂ ಇಲ್ಲ. ಆದ್ರೆ ಭೀಮ ಇರಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಳ್ಳೆ ಭತ್ತ ಬಂದಿದೆ. ಭತ್ತ ಅಲ್ಲಿಗೆ ಹೋದ್ರೆ ಆ ರೈತರದ ವರ್ಷದ ಕೂಳು, ಅಂದ್ರೆ ವರ್ಷ ಎಲ್ಲ ಊಟ ಮಾಡೋದನ್ನ ಭೀಮ ಒಂದೇ ದಿವಸ ರಾತ್ರಿ ಪುಡಿ ಹಾರಿಸ್ಬಿಡ್ತಾನೆ. ತಿನ್ನೋದು 1 ಕ್ವಿಂಟಲ್ ಭತ್ತ ಆದ್ರೂ ಇಲ್ಲ 1.5 ಕ್ವಿಂಟಲ್ ಭತ್ತ ಆದ್ರೂ ನೆಡ್ಕ ಹೋಗಿ ಎಲ್ಲ ಚಿಂದಿ ಆಗ್ತದೆ. ಆದ್ರೆ ಇಷ್ಟವರೆಗೂ ಭೀಮ ಗದ್ದೆಗಳಿಗೆ ಇಳಿದು ಬೆಳೆ ನಾಶ ಮಾಡಿದ್ದು ಎಲ್ಲೂ ಇಲ್ಲ. ಆದ್ರೆ ಅಲ್ಲಿ ಜೋಳ ತಿನ್ನೋದು ಬಿಟ್ರೆ ಗದ್ದೆಗಳಿಗೆ ಹೋಗಿ ಗೊತ್ತಿಲ್ಲ. ಆದ್ರೆ ಇವತ್ತು ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ, ಬಹುಶಃ ಅಲ್ಲೇ ಇರ್ಬೋದು. ಇಷ್ಟು ಇವತ್ತಿನ ಆಗಿದ್ದ ಘಟನೆಗಳು. ಕ್ಯಾಪ್ಟನ್ ಇಡೀ ಟೀಮ್ ಎಲ್ಲ ಇದೆ. ಈಗ ಕ್ಯಾಪ್ಟನ್ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಪಾಸ್ ಆಗಿದ್ದು ವಿಡಿಯೋ ಎಲ್ಲ ಬಂದಿದೆ. ಕ್ಯಾಪ್ಟನ್ ಜೊತೆ ತರ್ಲೆರು ಎಲ್ಲ ಇದ್ದಾರೆ. ಸಿಂಗಲ್ ಕೋರೆ ಒಂದು ಆನೆ ಇದೆ, ಡಬಲ್ ಕೋರೆ 1, 2, 3 ಇದೆ. ಯಾವ್ದೋ ಒಂದು ಹೊಸ ನೋಡಿದೆ, ಅದು ಯಾವ್ದು ಪೆನ್ಸಿಲ್ ಕೋರೆ ಅಲ್ಲ. ಆಮೇಲೆ ಈ ತರ್ಲೆ ಇದಾನಲ್ಲ KP ಕಾಲರ್, ಅವನಿದಾನೆ. ಇನ್ನೊಬ್ಬ ಚಿಕ್ಕ ಹುಡುಗಿದಾನೆ, ಅವನು ನಾಯಿಗೆ ನಿಂತ್ಕೊಂಡ, ನಾಯಿ ಹತ್ರ ಫೈಟ್ ಮಾಡಕ್ಕೆ. ಎಲ್ಲ ಇದಾರೆ. ಆಮೇಲೆ ಅಲ್ಲಿಂದ ಮತ್ತೆ ಅಲ್ಲೊಂದ್ ಕಡೆ ಹೋಗಿದ್ದೆ, ಇದ್ರ ಹತ್ರ ಅರಳಿ ಹತ್ರ ರಾಜಗೌಡರು ಅಂತ ಅವ್ರ ತೋಟದ ಹತ್ರ ಒಂದು 16 ಆನೆ ಇದಾರೆ. ಇನ್ನು ಆನೆಗಳು ಚೆದರಿ ಹೋಗ್ತವೆ, ಯಾಕೆಂದ್ರೆ ಗುಂಪಲ್ಲಿದ್ರೆ ಆಹಾರ ಸಾಲಾಗಿಲ್ಲ. ಮತ್ತೆ ಅವ್ರದ್ದೆಲ್ಲ ಒಂದು ಟೈಮ್ ಟೇಬಲ್ ಇದೆ ಅಲ್ಲ, ಸುಮಾರು 4-5 ವರ್ಷದಿಂದಲ್ಲ ನಾನು ಗಮನಿಸ್ತಾ ಇದ್ದೀನಿ. ಅಕ್ಟೋಬರ್ ಇಂದ ನವೆಂಬರ್ 15ರವರೆಗೂ ಜೋಳ ತಿನ್ನೋದು. ಅಷ್ಟೊತ್ತಿಗೆ ಜೋಳ ಗಟ್ಟಿ ಆಗ್ತದೆ. ಆ ಜೋಳ ತಿಂದ್ರೆ ಹೊಟ್ಟೆ ಉಬ್ರಿಸ್ದಂಗೆ ಹೊಟ್ಟೆ ಊದ್ತದೆ, ಅದನ್ನ ತಿನ್ನಲ್ಲ. ಅಲ್ಲಿ 15ರಿಂದ ಈ ಕಡೆ ಬಂದ ಕೂಡಲೇ ಈಗ 15, ಇವತ್ತು ಡೇಟ್ ಎಷ್ಟು ಅಂತ ಗೊತ್ತಿಲ್ಲ ನನಗೆ, ಇವತ್ತು 14 ಅಲ್ಲ. ಇನ್ನು ಎಲ್ಲರೂ ಬೇರೆ 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 ನಮ್ದೂರೆಲ್ಲ ಇದಾರಲ್ಲ, ಬೀಟಮ್ಮ ಇದಾರೆ, ಭುವನೇಶ್ವರಿ ಅಮ್ಮ ಇದಾರೆ, ಜೊತೆಗೆ ನಮ್ಮ ಗೋಲ್ಡ್ ಬೆಲ್ಟ್ ಅಮ್ಮ. ಈ ಅಮ್ಮದ್ರ ಜೊತೆ ಎಲ್ಲರೂ 3-3, 4-4 ಟೀಮ್ ಮಾಡಿಕೊಂಡು ಒಂದು 5-10 ಆನೆಗಳು ಟೀಮ್ ಮಾಡಿಕೊಂಡು ಇನ್ನು ಭತ್ತ ತಿನ್ನಕ್ ಶುರು ಮಾಡ್ತಾರೆ. ಇನ್ನು ಟೈಮ್ ಟೇಬಲ್ ಪ್ರಕಾರ ಇನ್ನು ಭತ್ತ. ಈಗಾಗ್ಲೇ ಭುವನೇಶ್ವರಿ ಅಲ್ಲ, ಬೀಟಮ್ಮ ಗೋಣಿ ಬಿಡೋರಿಗೂ ಹೋಗಿ ಅಲ್ಲೊಂದು 5 ಎಕರೆ ಗದ್ದೆನ ಮುಗಿಸಿ, ಅಂದ್ರೆ 3ನೇ ತಾಲೂಕಲ್ಲಿ ಎಲ್ಲ ತಿಂದು ಬಂದಾಯ್ತು. ಅಷ್ಟು ಆನೆದು ಟೈಮ್ ಟೇಬಲ್ ಪ್ರಕಾರ ಅವುಗಳು ಮೂವ್ ಆಗ್ತಾ ಇದಾವೆ. ಈ ಆನೆಗಳು ಬಹುಶಃ ಎಸ್ಲೂರು ದಾಟಿ ವೆಸ್ಟರ್ನ್ ಘಾಟ್ ಭಾಗದವರಿಗೂ ಭತ್ತ ತಿನ್ನಕ್ ಹೋಗಿ ಬರೋ ಚಾನ್ಸ್ ಇದೆ. ಇಷ್ಟು